ಎಲ್ಲ ನನ್ನ ಪ್ರತಿ ಕನ್ನಡಿಗರಿಗೂ ಪ್ರಸನ್ನ ಧನೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಗಾಯ್ಸ್. ಸೊ ತಮ್ನಲ್ಲಿ ಆಲ್ರೆಡಿ ನೋಡಿರ್ತೀರಾ, ಬಿಗ್ ಬಾಸ್ ಸೀಸನ್ 13ಗೆ ಯಾರ್ಯಾರು ಕಂಟೆಸ್ಟೆಂಟ್ಗಳು ಬರಬಹುದು ಅಂತ. ಸ್ವಲ್ಪ ಕಂಟೆಸ್ಟೆಂಟ್ಗಳು ಲಿಸ್ಟು ನಮಗೆ ಸಿಕ್ಕಿದೆ ಸದ್ಯದ ಮಟ್ಟಿಗೆ, ಒಂದು 5 ಜನ ಕಂಟೆಸ್ಟೆಂಟ್ಗಳು. ಸೊ ಯಾರ್ಯಾರು ಅಂತ ನಿಮಗೆ ಒಂದೊಂದಾಗಿ ತಿಳಿಸ್ಕೊಡ್ತೀವಿ. ಅದಕ್ಕಿಂತ ಮುಂಚೆ ನಿಮ್ಮ ಪ್ರಕಾರ ಯಾರು ಕಂಟೆಸ್ಟೆಂಟ್ ಬರಬೇಕು ನೀವು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ನೀವು ಯಾವ ಊರಿಂದ ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ರತಿಯೊಬ್ಬರು ಕೂಡ ನಿಮ್ಮ ಊರುಗಳ ನೇಮ್ನ ಕಮೆಂಟ್ ಮಾಡಿ, ಓಕೆನಾ. ಆ್ಯಂಡ್ ಇನ್ನೂ ಲೈಕ್ ಮಾಡಿಲ್ಲ ಅಂದರೆ ವಿಡಿಯೋಗೆ ದಯವಿಟ್ಟು ಇವಾಗ ಲೈಕ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಯಾವ್ಯಾವ ಕಂಟೆಸ್ಟೆಂಟ್ಗಳು ಈ ಸೀಸನ್ 13ಗೆ ಬರ್ತಾರೆ ಅಂತ ನೋಡ್ಕೊಬರೋಣ. ಸೊ ಗೈಸ್, ಆಲ್ರೆಡಿ ಬಿಗ್ ಬಾಸ್ ಸ್ಟಾರ್ಟ್ ಆಗ್ತಾ ಇದೆ. ಮೊದಲನೇದಾಗಿ ಅಗ್ನಿ ಪರೀಕ್ಷೆ ಅಂತ ಮಾಡ್ತಾ ಇದ್ದಾರೆ. ಸೆಪ್ಟೆಂಬರ್ 16ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಆಗಸ್ಟ್ 14ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಿದೆ. ಐಮ್ ರಿಯಲಿ ಸಾರಿ. ಸೊ ಈ ಒಂದು ಭಾನುವಾರ ಅಂತಾನೆ ಹೇಳ್ಬೋದು. ಸೊ ಸಂಡೇ ಸ್ಟಾರ್ಟ್ ಆಗುವಂತ ಈ ಒಂದು ಅಗ್ನಿ ಪರೀಕ್ಷೆ 31st ವರೆಗೂ ನಡೆಯುತ್ತೆ. ಒಂದು 15 ದಿನಗಳ ಕಾಲ ನಡೆದು, ಸೊ ಆ ನಂತರ 5ನೇ ತಾರೀಕಿಂದ ನಾರ್ಮಲ್ ಆಗಿ ಬಿಗ್ ಬಾಸ್ ನ ಒಂದು ಗ್ರ್ಯಾಂಡ್ ಓಪನಿಂಗ್ ಸ್ಟಾರ್ಟ್ ಆಗುತ್ತೆ. ಅದರಲ್ಲಿ ನಮ್ಮ ಬಾದ್ಶಾ ಅವರು ಬಂದು ನಡೆಸ್ಕೊಡ್ತಾರೆ. ಬಟ್ ಇವಾಗ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಒಂದು 60 ಜನ ಕ್ಯಾಂಡಿಡೇಟ್ಗಳು ಸೆಲೆಕ್ಟ್ ಆಗಿದ್ದಾರೆ, ಕಾಮನ್ ಪೀಪಲ್ ಅಂತ ಹೇಳಿ ಕರ್ಕೊಂಡು ಬಂದಿರೋದು. 60 ಜನಗಳಲ್ಲಿ 30 ಜನನ ಸೊ ಈ ಒಂದು ಸಂಡೇನೆ ಫಿಲ್ಟರ್ ಮಾಡಾಕ್ ಬಿಡ್ತಾರೆ. ಈ 30 ಜನ ಉಳಿಸ್ಕೊತಾರೆ. 30 ಜನನ ಡೇ ಅಂದ್ರೆ ವಾರ ಒಂದಷ್ಟು ಜನ ವಾರ ಅಂತ ಏನಿಲ್ಲ, ಡೈಲಿ ಎಲಿಮಿನೇಷನ್ ಇರುತ್ತೆ. ಆಕ್ಚುಲಿ 2 ಡೇಸ್ ಒಂದು ಎಲಿಮಿನೇಷನ್ ಇರುತ್ತೆ. ನಿಮ್ಗೆ ಹೆಂಗಂದ್ರೆ ಟಾಸ್ಕ್ ನಡೆಸ್ತಾ ಇರ್ತಾರೆ. ಟಾಸ್ಕ್ ಅಲ್ಲಿ ಯಾರ್ಯಾರು ಸೋಲ್ತಾ ಇರ್ತಾರೋ ಅವ್ರನ್ನ ಅಲ್ಲಲ್ಲೇ ಎಲಿಮಿನೇಟ್ ಮಾಡಾಕಿ ಕಳಿಸ್ತಾ ಇರ್ತಾರೆ. ಬಟ್ ಇಲ್ಲಿ ಪ್ರಾಬ್ಲಮ್ ಏನಪ್ಪಾ ಅಂತಂದ್ರೆ, ಈ ಜಡ್ಜಸ್ಗಳ ಬಗ್ಗೆ ಒಂದಷ್ಟು ಕುತೂಹಲದ ಮಾಹಿತಿಗಳು ಕೂಡ ಬಂದಿದೆ. ಸೊ ಅವರೆಲ್ಲ ಆಕ್ಚುಲಿ ಏನಪ್ಪಾ ಅಂದ್ರೆ TRP ಗೋಸ್ಕರನೇ ಈ ತರ ಮಾಡ್ತಾ ಇದ್ದಾರೆ ಅಂತಾನು ಕೂಡ ಒಂದು ಅಪ್ಡೇಟ್ಗಳು ಬರ್ತಾ ಇರೋದು. ಯಾಕಂದ್ರೆ ಎಂಡ್ ಆಫ್ ದ ಡೇ TRP ಮ್ಯಾಟರ್ಸ್ ಅಲ್ವಾ. ಸೊ ಒಂದಷ್ಟು ಮಾತುಕತೆ ನಡೀತಾ ಇರುತ್ತೆ, ಬಸ್ ನಡೀತಾ ಇರುತ್ತೆ. ಈ ಒಂದು ನೆಗೆಟಿವ್ ಆಗಿ ಮಾಡೋದ್ರಿಂದನೇ ತುಂಬಾ ಜನ ಮಾತಾಡೋದು. ಪಾಸಿಟಿವ್ ಗಿಂತ ನೆಗೆಟಿವ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ಅಂತ ಒಂದು ಯೋಚನೆ ಮಾಡಿ ಕಲರ್ಸ್ ಅವ್ರು ಏನೋ ಮಾಡ್ತಾ ಇದ್ದಾರೆ. ಈ ಜಡ್ಜಸ್ಗಳ ಹತ್ರ ಆತರ ಪರ್ಫಾರ್ಮೆನ್ಸ್ ಅಂದ್ರೆ ಆತರ ಹೇಳಿಸ್ತಾ ಇದ್ದಾರೆ ಅಂತಾನು ಕೂಡ ಅಪ್ಡೇಟ್ ಬರ್ತಾ ಇದೆ. ಲೆಟ್ಸ್ ಸಿ ದಟ್. ಬಟ್ ಎನಿವೇಸ್, ಏನೇ ಆದ್ರೂ ಕೂಡ ಒಂದಷ್ಟು ಸಿಲಿ ಅವ್ರು ಮಾಡುವಂತಂದಾಗ ನಿನ್ನ ಒಂದು ವೈಯಕ್ತಿಕವಾಗಿ ನಿನಗೆ ಎಫೆಕ್ಟ್ ಆಗುತ್ತೆ ಅಂತ ಸ್ವಲ್ಪ ಪರ್ಸನಲ್ ಆಗಿ ಯೋಚನೆ ಮಾಡ್ಬೇಕೇನೋ. ಅದನ್ನ ಮಾಡ್ದೇನೆ ಮಾಡ್ತಾ ಇರೋದು ಎಷ್ಟು ಸರಿ ಎಷ್ಟು ತಪ್ಪು ನೀವು ಕಮೆಂಟ್ ಮಾಡಿ ತಿಳಿಸಿ. ಈಗ ಆಲ್ರೆಡಿ ಗೊತ್ತಿರೋಗೆ ಒಂದಷ್ಟು ಇನ್ಫ್ಲೂಯೆನ್ಸರ್ಗಳು ಅಂದ್ರೆ ಕನ್ನಡ ಇನ್ಫ್ಲೂಯೆನ್ಸರ್ಗಳು ಒಂದಷ್ಟು ಜನ ಈ ಕಾಮನ್ ಪೀಪಲ್ ಇದಕ್ಕೆ ಆಡಿಷನ್ ಕೊಡ್ತಾರೆ, ಅಂದ್ರೆ ಅಗ್ನಿ ಪರೀಕ್ಷೆ ಇರ್ತಾರೆ. ಅಂಡ್ ಕಾಮನರ್ಸ್ ಕೂಡ ಸಪರೇಟ್ ಆಗಿ ಒಂದಷ್ಟು ಜನ ಇರ್ತಾರೆ. ಟೋಟಲ್ 60 ಜನ. ಇವ್ರು ಬಿಟ್ಟು ಸೆಲೆಬ್ರಿಟೀಸು ಸೊ ಸೀಸನ್ 13ಗೆ ಡೈರೆಕ್ಟ್ ಎಂಟ್ರಿ ಕೊಡೋದು ಯಾರ್ಯಾರು ಅಂತಂದ್ರೆ, ಫಸ್ಟ್ ಲಿಸ್ಟಲ್ಲಿ ಬರ್ತಾ ಇರೋದು ಸದ್ಯಕ್ಕೆ ರಾಘವೇಂದ್ರ ಅವರು ಬರ್ತಾ ಇದ್ದಾರೆ. ರಾಘವೇಂದ್ರ ಯಾರು ನಿಮ್ಗೆ ಗೊತ್ತಿದೆ, ಲೇಡಿ ವೇಷ ಹಾಕೊಂಡು ಉಮಾಶ್ರೀ ಪಾತ್ರ ಎಲ್ಲ ಮಾಡಿರ್ತಾರೆ, ಕಾಮಿಡಿ ಕಿಲಡಿಗಳೆಲ್ಲ ನೋಡಿರ್ತೀರಾ. ಸೊ ಗೈಸ್, ಆಕ್ಚುಲಿ ಇವರು 80% ಲೇಡೀಸ್ ವೇಷದಲ್ಲಿದ್ದರೆ 20% ಹುಡುಗರು ವೇಷದಲ್ಲಿ ಇರ್ತಾರೆ. ಸೊ ಆಲ್ಮೋಸ್ಟ್ ನೀವು ಒಂದು ಒಳ್ಳೆ ಕ್ಯಾಂಡಿಡೇಟ್ ಅಂತ ಹೇಳ್ಬೋದು. ಒಂದು ಎಂಟರ್ಟೈನ್ಮೆಂಟ್ ವಿಭಾಗ ಅಂತ ನೋಡಿದಾಗ ಮೇ ಬಿ ವಿ ಆರ್ ಲುಕಿಂಗ್ ಫಾರ್ ಅಹೆಡ್ ಆಫ್ ಹಿಮ್. ಸೊ ಕಾದ್ ನೋಡುವ ಅವ್ರು ಬರ್ತಾರಾ ಇಲ್ವಾ ಅಂತ. ಒಂದೇನಪ್ಪ ಅಪ್ಡೇಟ್ ಬಂದಿರೋದು, ಇವರೊಂದು ಸೆಲೆಕ್ಟ್ ಆಗಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಲಾಸ್ಟ್ ಇಯರ್ ಕೂಡ ಒಂದು ಅಪ್ಡೇಟ್ ಬಂದಿತ್ತು. ಬಟ್ ಇದೇ ಇಯರ್ ಕೂಡ ಬರಬಹುದು. ಅಂಡ್ ಇನ್ನೊಬ್ರು ಯಾರಪ್ಪ ಅಂತಂದ್ರೆ ಪಾಯಲ್ ಚಂಗಪ್ಪ. ನೀವು ನೋಡಿರ್ತೀರ, ಅಮೃತಾಂಜನ್ ಅಂತ ಲೈಕ್ ಶಾರ್ಟ್ ಮೂವೀಸ್ ಎಲ್ಲ ತುಂಬಾ ಶಾರ್ಟ್ ಮೂವೀಸ್ ಮಾಡಿದ್ದಾರೆ. ಸೊ ಅಮೃತಾಂಜನ್ ತುಂಬಾ ಫೇಮಸ್ ಇವರು. ಸೊ ಅಂಡ್ ರೀಸೆಂಟ್ ಆಗಿ ಒಂದು 2-3 ಮೂವಿಗಳು ಕೂಡ ಮಾಡಿದ್ದಾರೆ. ಈ ಲೇಡಿ ಪಾಯಲ್ ಚಂಗಪ್ಪ ಅವರು ಬರ್ಬೋದು ಅಂತ ಅಪ್ಡೇಟ್ ಬರ್ತಾ ಇದೆ ಸದ್ಯದ ಮಟ್ಟಿಗೆ. ಎಸ್. ಅಂಡ್ ಮೂರನೇ ಅಪ್ಡೇಟ್ ಯಾರಪ್ಪ ಅಂತಂದ್ರೆ ಆಶಾ ಐನಾರ್ ಅವರು ಬರ್ತಾ ಇರೋದು ಆಕ್ಚುಲಿ. ಸೊ ಆಕ್ಚುಲಿ ಆಶಾ ಐನಾರ್ ಬಗ್ಗೆ ನನಗೂ ಅಷ್ಟೊಂದು ಐಡಿಯಾಗಳಿಲ್ಲ. ಸೊ ಲೆಟ್ಸ್ ಸಿ ದಟ್ ಇವ್ರು ಬರ್ತಾರೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಕಾದ್ ನೋಡುವ. ಯಾಕಂದ್ರೆ ಒಂದು ಒಳ್ಳೆ ಕ್ಯಾಂಡಿಡೇಟ್ ಅಂತ ಅನಿಸ್ತಾರೆ. ಸೊ ಒಂದು ಪಿಕ್ಚರ್ ನೋಡ್ತಾ ಇರ್ಬೇಕಾರೆ ಸೊ ಬಿಗ್ ಬಾಸ್ ಮನೆ ಒಳಗಡೆ ಒಂಥರ ಯುನೀಕ್ ಟ್ಯಾಲೆಂಟ್ ಇರಬೇಕಾಗುತ್ತೆ ಆಲ್ಮೋಸ್ಟ್ ಹೇಳ್ಬೇಕು ಅಂತಂದ್ರೆ. ಅಂಡ್ 4ನೇ ಕ್ಯಾಂಡಿಡೇಟ್ ದಿಲೀಪ್ ಶೆಟ್ಟಿ ಅವರು, ಕ್ವಾಟ್ಲೆ ಕಿಚನ್ ಸೀಸನ್ ರನ್ನರ್ ಅಪ್ ಅವರು. ಸೊ ಲಾಸ್ಟ್ ಸೀಸನ್ ಅಲ್ಲಿ ಸೊ ಅವ್ರು ಬರ್ತಾರೆ. ಲಾಸ್ಟ್ ವಿನ್ನರ್ ಕ್ವಾಟ್ಲೆ ಕಿಚನ್ ಅಲ್ಲಿ ರಘು ಅವರು. ಸೊ ರನ್ನರ್ ಅಪ್ ಆಗಿ ದಿಲೀಪ್ ಅವರು ಲೈಕ್ ಹೊರಹೊಮ್ಮೆ ಇದ್ರು. ಅವರು ಬರ್ತಾರೆ ಅಂತ ಅಪ್ಡೇಟ್ ಬರ್ತಾ ಇದೆ ಸದ್ಯದ ಮಟ್ಟಿಗೆ. ಸೊ ಆಕ್ಚುಲಿ ಒಳ್ಳೆ ಹ್ಯಾಂಡ್ಸಮ್ ಮಲ್ಕೋ ಬಂದ್ರೆ ಚೆನ್ನಾಗಿರೋದು ಆಕ್ಚುಲಿ. ಸೊ ಮೇ ಬಿ ಹುಡುಗಿರ್ ಫೇವ್ರೇಟ್ ಆಗ್ತಾರೆ. ಸೊ ಈಗ ನೆಕ್ಸ್ಟ್ ಫೈನಲ್ ಕ್ಯಾಂಡಿಡೇಟ್ ಆಕ್ಚುಲಿ ತುಂಬಾ ಜನ ಇವ್ರನ್ನ ಇಷ್ಟಪಡ್ತೀರಾ. ಉತ್ತರ ಕರ್ನಾಟಕದ ಮಂದಿ, ಈ ದೊಡ್ಡ ಯೂಟ್ಯೂಬರ್ ಉತ್ತರ ಕರ್ನಾಟಕದಲ್ಲಿ. ಸೊ ಶಿವಪುತ್ರ ಅವರು ಅವ್ರದೇ ಆದಂತ ಒಂದು ಓನ್ ಕಾಂಟೆಂಟ್ ನ ಮಾಡ್ಕೊಂಡು ಅವ್ರದೇ ಆದಂತ ಒಂದು ಓನ್ ವರ್ಡ್ ಅಲ್ಲಿ ಇರುವಂತ ಶಿವಪುತ್ರ ಅವರು ಸೊ ಸದ್ಯಕ್ಕೆ ಇವಾಗ ಬಿಗ್ ಬಾಸ್ ಮನೆ ಒಳಗಡೆ ಬರ್ತಾರೆ ಅಂತ ಒಂದು ಅಪ್ಡೇಟ್ ಬರ್ತಾ ಇದೆ. ಮೇ ಬಿ ಆ ಕ್ಯಾಟಗರಿಯಿಂದ ಕರ್ಕೊಂಡ್ ಬಂದ್ರೆ ನನಗೂ ತುಂಬಾ ಖುಷಿ ಆಗುತ್ತೆ. ಯಾಕಂದ್ರೆ ಉತ್ತರ ಕರ್ನಾಟಕದಿಂದ ನಾವು ಆಲ್ರೆಡಿ ಲೈಕ್ ಮಾಡೋರು ಬಂದಿರೋದು ನೋಡಿದೀವಿ. ಅಂಡ್ ನಮ್ಮ ಹನುಮಂತಣ್ಣ ಬಂದು ಗೆತ್ಕೊಂಡು ಕೂಡ ಹೋಗಿರೋದು ನಾವು ನೋಡಿದೀವಿ. ಇನ್ನೊಂದು ಒಳ್ಳೆ ಪ್ರತಿಭೆ ಆಕ್ಚುಲಿ ಶಿವಪುತ್ರ ಅವರು. ಒಂದಷ್ಟು ಫ್ಯಾನ್ ಬೇಸ್ ಇದೆ, ತುಂಬಾ ಚೆನ್ನಾಗಿ ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಅವರ ವಿಡಿಯೋಸ್ಗಳು ಇವನ್ ನಾವು ಕೂಡ ನೋಡ್ತೀವಿ. ತುಂಬಾ ಚೆನ್ನಾಗಿ ಒಂದಷ್ಟು ಯೂಟ್ಯೂಬ್ ನ ವಿಡಿಯೋಸ್ಗಳನ್ನ ಒಂದು ಸ್ಪೂಫ್ ಮುಖಾಂತರ ಆಗಿರ್ಬೋದು. ನವಗ್ರಹ ಅಂತೂ ಕ್ರೇಜಿ ಆಗಿದೆ ಆಕ್ಚುಲಿ. ನಾನು ನೋಡಿ ನನಗೆ ಇವ್ರದ್ದು ಮಾಡಿದ್ರಲ್ಲಪ್ಪ, ನಮ್ಮ ರಾಕಿ ಬಾಯ್ದು ಕೂಡ ಲೈಕ್ ಮಾಡಿದ್ರು. ಯಾವುದು ನಮ್ಮ ರಾಜಾವಲಿನ. ಸೊ ಅದು ಕೂಡ ಇಮಿಟೇಟ್ ಮಾಡ್ಕೊಂಡು ಚೆನ್ನಾಗಿ ಮಾಡಿದ್ರು. ಅದೇ ಸ್ಪೂಫ್ಗಳನ್ನ ಮಾಡ್ತಾ ಇರ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ ಅವರ ವಿಡಿಯೋಸ್ಗಳನ್ನ ನೋಡೋದಕ್ಕೆ. ಬಿಗ್ ಬಾಸ್ ಮನೆ ಒಳಗಡೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಆಗುತ್ತಾ ನಿಮಗೆ ಕಮೆಂಟ್ ಮಾಡಿ ತಿಳಿಸಿ ಗೈಸ್. ನೋಡುವ ಗೈಸ್, ಇದಾಗಿತ್ತು ನಮ್ಮ ಒಂದು ಟಾಪ್ 5ನ ಒಂದಷ್ಟು ಲಿಸ್ಟ್ಗಳು ಸಿಕ್ಕಿದ್ದು ಕಂಟೆಸ್ಟೆಂಟ್ಗಳು. ಸೊ ಈ 5 ಜನಗಳಲ್ಲಿ ಬರ್ತಾರೆ ಅಂತ ಮಾಹಿತಿ ಇದೆ. ಸೊ ನಿಮ್ಮ ಪ್ರಕಾರ ಈ 5 ಜನರಲ್ಲಿ ಯಾರು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂಡ್ ಇನ್ನು ಫುಲ್ ವಿಡಿಯೋಸ್ ಕೂಡ ಬರುತ್ತೆ ಗೈಸ್. ಆಕ್ಚುಲಿ ಸಪರೇಟ್ ಆಗಿ ವಿಡಿಯೋ ಮಾಡಿ ತಿಳಿಸ್ತೀವಿ. ಒಂದಷ್ಟು 18 ಕಂಟೆಸ್ಟೆಂಟ್ಗಳು ಯಾರ್ಯಾರು ಇರ್ತಾರೋ ಸೊ ಅದ್ರದ್ದೆಲ್ಲ ಒಂದು
ಸಪ್ರೇಟ್ ವಿಡಿಯೋ ಮಾಡಿ ಬಿಡ್ತೀವಿ. ಈಗ ಸದ್ಯಕ್ಕೆ 5 ಅಪ್ಡೇಟ್ ಬಂದಿತ್ತು, ಸೊ ಇವ್ರು ಬರ್ತಾರೆ ಅಂತ ನೀವು ತುಂಬ ಜನ ನನಗೆ ಕೇಳಿದ್ರಿ. ಸೊ ಅದಕ್ಕೋಸ್ಕರ ಈ ಒಂದು ವಿಡಿಯೋ ಮಾಡಿ ಬಿಟ್ಟಿರೋದು. ಆ್ಯಂಡ್ ಇನ್ನೊಂದು ಹೇಳಬೇಕು ಅಂತಂದರೆ, ಇವಾಗ ಇನ್ನೊಂದಷ್ಟು ಕ್ವಶನ್ಸ್ಗಳು ರೈಸ್ ಆಗ್ತೈತೆ. ಆ್ಯಕ್ಚುಲಿ ನೀವು ಸೆಲೆಬ್ರಿಟೀಸ್ಗಳಿಗೆಲ್ಲ ಏನೊಂದು ಈಗ ಜಡ್ಜಸ್ಗಳು ಕಾಮನ್ ಪೀಪಲ್ಗಳಿಗೆ ಸಗಣಿ ಹಚ್ಕೋ ಆಮೇಲೆ ತಲೆ ಬಳಸ್ಕೋ ಅಂತೆಲ್ಲ ಏನು ಹೇಳ್ತಾ ಇದ್ರೆ ಸೆಲೆಬ್ರಿಟೀಸ್ ಮಾಡ್ತೀರಾ ಅಂತ ಕೇಳ್ತಾರೆ. ಬಟ್ ಇದೊಂದು ಸ್ವಲ್ಪ ಕ್ವಶನ್ಸ್ ಹೆಂಗಿರುತ್ತೆ ಅಂತಂದ್ರೆ, ಎನ್ಕರೇಜಿಂಗ್ ಅಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇದೆಲ್ಲ ಮಾಡಲ್ಲ, ಬಟ್ ಬಿಗ್ ಬಾಸ್ ಮನೆ ಒಳಗಡೆ ಹೋದವ್ರಿಗೆ ಮಾಡಿಸ್ತಾರೆ. ಯಾಕಂದ್ರೆ ಟಾಸ್ಕ್ ಬರುತ್ತೆ, ಆ ಟಾಸ್ಕ್ ಬಂದ್ಬಿಟ್ಟು ನಿಮಗೆ ಫೈನಲ್ ಟಿಕೆಟ್ ಆಪರ್ಚುನಿಟಿಗಳಿರುತ್ತೆ. 60 days ಕಳ್ಕೊಂಡ್ ಬಂದಿರ್ತಾರೆ. ಆ ಒಂದು ಮಧ್ಯದಲ್ಲಿ ಮಾಡಿದಾಗ ಮೇ ಬಿ ಅವರು 60 days ಆದ್ಮೇಲೆ ಅದು ಮಾಡೋದು ಒಂದು ಉದ್ದೇಶ ಇರುತ್ತೆ ಆಕ್ಚುಲಿ ಹೇಳ್ಬೇಕು ಅಂದ್ರೆ, ಯಾಕಂದ್ರೆ ಟಿಕೆಟ್ ಸಿಗುತ್ತೆ, ಫೈನಲ್ ಅವ್ರಿಗೆ ಹೋಗ್ಬೋದು ಅಂತ. ಬಟ್ ಸ್ಟಾರ್ಟಿಂಗ್ ಅಲ್ಲೇ ನೀವು ಸೆಲೆಬ್ರಿಟೀಸ್ ನ ಕರೆಸಿ ನೀವು ಸಗಣಿ ತಗೊಳ್ಳಿ ತಲೆ ಬಡಿಸ್ಕೊಳ್ಳಿ ದೇವರಾಣೆಗೂ ಯಾರೂ ಕೂಡ ಮಾಡಲ್ಲ. ಮೇ ಬಿ ಇದೊಂದಷ್ಟು ಉದ್ದೇಶ ಏನಂತಂದ್ರೆ, ನಿಮ್ಗೆ ಇವಾಗ ಫಸ್ಟ್ ಆಫ್ ಆಲ್ ಅವ್ರು ಹೇಳಿದೆ ಅಂದ್ರೆ ಕಾಮನ್ ಪೀಪಲ್ ನಿಮ್ಗೆ ಹೋಗುವಂತ ಆಸೆಗಳು ಇರುತ್ತೆ. ಒಂದು 50% ತಪ್ಪು ಅನ್ಸುತ್ತೆ, ನಿಮ್ಗೆ 50% ಸರಿ ಅಂತಾನು ಅನ್ಸುತ್ತೆ. ಯಾಕಂದ್ರೆ ಈಗ ಒಂದು ಆಪರ್ಚುನಿಟಿ, ಬಟ್ ನನಗೆ ಆಪರ್ಚುನಿಟಿಗಿಂತಾನು ಮೇನ್ ಏನಪ್ಪಾ ಅಂತಂದ್ರೆ ನಿನ್ನ ಒಂದು ಸೆಲ್ಫ್ ವರ್ತ್ ಏನಿದೆ. ಬಿಗ್ ಬಾಸ್ ಇಸ್ ನಾಟ್ ಅ ರಿಯಾಲಿಟಿ ಶೋ ಅನ್ನೋದಕ್ಕಿಂತ ಅದೊಂಥರ ಎಮೋಷನಲಿ ಸೈಕಾಲಜಿಕಲ್ ಶೋ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ರಿಯಾಲಿಟಿ ಶೋ ಏನಂತಂದ್ರೆ, ನಿಮ್ ಇರೋದನ್ನ ಇವಾಗ ಹೋಗ್ತೀರಾ, ಅದೇನೋ ಒಂದು ಫ್ಯಾಂಟಸಿ ವರ್ಡ್ ಕ್ರಿಯೇಟ್ ಮಾಡ್ತೀರಾ. ಸೊ ಆ ವರ್ಡ್ ಒಳಗಡೆ ನೀವು ಬದುಕೋದನ್ನ ಒಂದು ಫ್ಯಾಂಟಸಿ ವರ್ಡ್ ಅಂತ ಕರಿಬಹುದು. ಸುಮ್ಮನೆ ಏನೋ ರಿಯಾಲಿಟಿ ಶೋ ಅಂತ ಹೇಳ್ಬೋದೇನೋ ಅಷ್ಟೇ. ಬಟ್ ನಿಮ್ಗೆ ಟಾಸ್ಕ್ಗಳು ಕೊಡೋದು ದಟ್ಸ್ ಫೇರ್ ಎನಫ್. ಓಕೆ, ಒಳಗಡೆ ಟಾಸ್ಕ್ಗಳು ಏನಿರುತ್ತೋ ಅದೆಲ್ಲ ಇರುತ್ತೆ. ಬಟ್ ಇಲ್ಲಿ ಆಚೆಗಡೆ ಟಾಸ್ಕ್ ಸೆಲೆಕ್ಟ್ ಆಗೋದಕ್ಕೆ ಟಾಸ್ಕ್ ಕೊಟ್ಟು ಒಳಗಡೆ ಹೋಗ್ಬೇಕು ಅನ್ನೋದು ತುಂಬಾ ಕಷ್ಟ. ಆಕ್ಚುಲಿ ಇನ್ನೊಂದು ಗೊತ್ತಾ, ಈಗ ಸೆಲೆಬ್ರಿಟೀಸ್ಗಳಿಗೆ ಇಲ್ಲಿ ಗ್ರ್ಯಾಂಡ್ ಓಪನಿಂಗ್ ಮಾಡ್ತಿರಲ್ಲ, ಸೀಸನ್ 12 ಎಲ್ಲ ನೋಡಿದ್ರಲ್ಲ, ಬರ್ತಾರಲ್ಲ, ಅವಾಗಲೇ ನೀವು ಒಳಗಡೆ ಹೋಗ್ಬೇಕು ಅಂದ್ರೆ ಇದನ್ನ ಮಾಡಿ ಅಂತ ಅವ್ರಿಗೂ ಆ ಥರ ಕೊಡ್ಬೋದಲ್ಲ. ಯಾಕೆ ಅಗ್ನಿ ಪರೀಕ್ಷೆ ಅದು ಕಾಮನ್ ಪೀಪಲ್ಗೆ ಯಾಕೆ ಈ ಥರ ಪಾಪ ಅವ್ರು ಏನು ಹೇಳಿದ್ರು ಕೇಳ್ತಾರೆ ಅಂತನ, ಇಲ್ಲ ಅಸೆಡ್ಡೇನಾ, ಸೊ ಏನು ಅಂತ ಗೊತ್ತಾಗ್ತಾರ ಇಲ್ಲಿ. ಸೊ ಸೆಲೆಬ್ರಿಟೀಸ್ಗೂ ಕೊಡಿ ನೋಡೋಣ ಒಂದಷ್ಟು. ಇಲ್ಲ, ಇಟ್ಸ್ ಓಕೆ. ಎನಿವೇಸ್ ಅದು ತಪ್ಪು ಅಂತ ನಾನು ಹೇಳೋಕ್ಕಾಗಲ್ಲ. ಅವ್ರದ್ದೇ ಆದಂಥ ಒಂದು ವರ್ಕ್ನ ಪ್ರೂವ್ ಮಾಡ್ಕೊಂಡು ಒಳಗಡೆ ಹೋಗಬೇಕಾಗುತ್ತೆ. ಬಟ್ ನೀವು ಫಸ್ಟ್ ಇಂಟರ್ವ್ಯೂ ಮಾಡಿ ಅದನ್ನು ಕ್ಯಾಮ್ರಾ ಮುಂದೆ ತಂದುಬಿಟ್ಟು ನಾವು ಹಿಂಗೆ ಮಾಡ್ತಾ ಇದ್ದೀವಿ ಅಂತ ತೋರಿಸೋದಕ್ಕಿಂತ ಫಸ್ಟ್ ಆಫ್ಲೈನ್ ಇಂಟರ್ವ್ಯೂ ಅಂತ ಇರುತ್ತೆ ಗೊತ್ತಾ. ನಿಮ್ಮ ಒಂದು ರೆಕಾರ್ಡಿಂಗ್ಸ್ನ ಇಟ್ಕೊಳ್ಳಿ, ಸೆಲೆಕ್ಟ್ ಆದವ್ರದ್ದು ಮಾತ್ರ ಫುಟೇಜ್ನ ತೊಗೊಂಡು ಆ್ಯಕ್ಚುಲಿ ಅವ್ರದ್ದು ಮಾತ್ರ ಟೆಲಿಕಾಸ್ಟ್ ಮಾಡ್ಬೋದು. ಈ ಥರನೂ ಐಡಿಯಾಗಳು ಮಾಡ್ಬೋದು. ಈ ಅಗ್ನಿ ಪರೀಕ್ಷೆ ಎಲ್ಲ ವರ್ಕೌಟ್ ಆಗ್ತಿತ್ತು ಯಾವಾಗ ಅಂತಂದರೆ, ಒಂದು 15-20 ಜನನ ಬಿಗ್ ಬಾಸ್ ಮನೆ ಒಳಗಡೆ ಡೈರೆಕ್ಟ್ ಸುದೀಪ್ ಸರೇ ಬಂದು ಒಳಗಡೆನ ಕಳಿಸಿ ಆ ಒಂದು ವಾರದಲ್ಲಿ ಏನೇನು ಟಾಸ್ಕ್ಗಳು ಬಿಗ್ ಬಾಸೇ ಟಾಸ್ಕ್ಗಳನ್ನ ಕೊಟ್ಟು, ಸೇಮ್ ಆಸ್ ಇಟ್ ಇಸ್ ಬಿಗ್ ಬಾಸ್ ಫಾರ್ಮ್ಯಾಟ್ ಇದೆ, OTT ಬಂತು ಗೊತ್ತಾ, ಆ ಥರನೇ ಫಾರ್ಮ್ಯಾಟ್ಗಳು ಮಾಡಿ ವಾರದಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ಲಿಂದ ಒಂದು ಇಬ್ರು ಬರ್ತಾರೆ, ಈ ವೀಕಲ್ಲಿ ಒಂದು ಇಬ್ರು ಬರ್ತಾರೆ ಅಂತ ಒಂದಷ್ಟು ಜನನ ಸೆಲೆಕ್ಟ್ ಮಾಡಿ ಅನ್ಸೆಲೆಕ್ಟ್ ಮಾಡಿ ಕಳಿಸಿ. ಸೊ ಈ ಥರ ಎಲ್ಲ ಮಾಡ್ಬೋದಾಗಿತ್ತೇನೋ. ಲೆಟ್ಸ್ ಸಿ ದಟ್ ಈ ಒಂದು ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆ ಯುನೀಕ್ ಆಗಿದೆ. ಐ ಡೋಂಟ್ ನೋ ಇದು ಬಿಗ್ ಬಾಸ್ ಮನೆ ಒಳಗಡೆ ಕರೆಸ್ತಾರ, ಇಲ್ಲ ಅಂತಂದ್ರೆ ಸ್ಟೇಜ್ ಮೇಲೆ ನಿಲ್ಸಿ ಒಂದಷ್ಟು ಇದೆಲ್ಲ ಮಾಡ್ತಾರ, ಕಾದ್ ನೋಡುವ ಕುತೂಹಲ ಇದೆ. ಗೇಮ್ಸ್ ಕೂಡ ಇಲ್ಲೂ ಟಾಸ್ಕ್ ಕೂಡ ಇರುತ್ತೆ ಗೈಸಿ. 30 ಜನಕ್ಕೆ ಈ ಥರ ಲೈಕ್ ಒಂಥರ ಎಮೋಷನಲ್ ಬ್ಲ್ಯಾಕ್ ಮೇಲ್ ಥರ ಒಂದಷ್ಟು ಸೆಗ್ಮೆಂಟ್ಗಳನ್ನ ಕೊಟ್ಬಿಟ್ಟು ಕ್ಲಿಯರ್ ಮಾಡಿದ್ಮೇಲೆ ಈ 30 ಜನ ಏನು ಉಳ್ಕೋತಾರಲ್ಲ ಅವರು ಕೂಡ ಚಿಕ್ಕದಾಗಿ ಇಂಡೋರ್ ಗೇಮ್ಸ್ಗಳನ್ನ ಆಡ್ಬಿಟ್ಟು, ಅಂದರೆ ಅಲ್ಲಿ ಈಗ ನೀವು ನೋಡಿರ್ತೀರ ಸೂಪರ್ ಮಿನಿಟ್ ಅಂತೆಲ್ಲ ಲೈಕ್ ನೋಡಿದ್ವಿ ನಾವು, ಸೊ ರಿಯಾಲಿಟಿ ಶೋ ಅದು ಕೂಡ. ಸೊ ಆ ಥರ ಒಂದು ಗೇಮ್ಸ್ಗಳನ್ನ ಇಲ್ಲಿ ಒಂದು ಚಿಕ್ಕ ಜಾಗದಲ್ಲೇ ಲೈಕ್ ಮಾಡಿಬಿಟ್ಟು ಅಲ್ಲಿ ಒಂದು ಟಾಸ್ಕ್ಗಳನ್ನ ಕೊಟ್ಟು ನೆಕ್ಸ್ಟ್ ಸ್ಟೆಪ್ಗಳಿಗೆ ಎಲಿಜಿಬಲ್ ಆಗೋ ಥರ ಒಂದು ಇದನ್ನು ಮಾಡ್ತಾರೆ ಇಲ್ಲಿ. ಆ್ಯಂಡ್ ಇದಾದಮೇಲೆ ನೆಕ್ಸ್ಟು ತುಂಬ ಜನ ಕೇಳ್ತಾ ಇರೋದು ಏನಂತಂದರೆ, ಈ ಒಂದು ಜಿಯೋ ನಮ್ಮ ಒಂದು ಬಿಗ್ ಬಾಸ್ ಸೀಸನ್ 13 ನಾವು ಎಲ್ಲಿ ನೋಡ್ಬೋದು ಅಂತ ತುಂಬ ಜನ ಕಮೆಂಟ್ಗಳು ಹಾಕಿದ್ರು. ಸೊ ಗೈಸ್, ಜಿಯೋ ಹಾಟ್ಸ್ಟಾರಲ್ಲಿ ನಿಮ್ಮ ಒಂದು ಬಿಗ್ ಬಾಸ್ನ ನೋಡ್ಬೋದು, ಲೈವ್ ಕೂಡ ಬರುತ್ತೆ. ಆ್ಯಕ್ಚುಲಿ ಇವನ್ ಅಗ್ನಿ ಪರೀಕ್ಷೆನೂ ಕೂಡ ಜಿಯೋ ಹಾಟ್ಸ್ಟಾರಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಎಸ್, ಸೊ ಇನ್ನೇನು ಈ ಸಂಡೇ ಬರ್ತಾ ಇದೆ. ಸೊ ಆಲ್ಮೋಸ್ಟ್ ನೀವು ಯಾರು ಕಾಯ್ತಾ ಇದ್ದೀರಾ ಕಮೆಂಟ್ ಮಾಡಿ ತಿಳಿಸ್ಬಿಡಿ, ಓಕೆನಾ ಸರ್? ಆ್ಯಂಡ್ ಆ್ಯಕ್ಚುಲಿ ತುಂಬ ಜನ ಕೇಳ್ತಿದ್ದು ಲೈವ್, ನಮ್ಮ ಲೈವ್ ಯಾವಾಗ ಬರ್ತೀರಾ ಅಂತ. ಸೊ ಸಂಜೆ ಪ್ರತಿದಿನ 7 ಗಂಟೆಗೆ ಲೈವ್ ಬರೋಣ ಅಂತ ಅನ್ಕೊಂಡಿದ್ದೀವಿ. ಅಂದರೆ ಲೈಕ್ ಸೀಸನ್ ಸ್ಟಾರ್ಟ್ ಆಗೋ ತನಕ, ಅಂದರೆ ಅಗ್ನಿ ಪರೀಕ್ಷೆ ಟೈಮ್ ತನಕ. ಸೊ ದಿನ ಲೈವ್ ಬರ್ತೀವಿ, ದಯವಿಟ್ಟು ಲೈವ್ಗೆ ಜಾಯ್ನ್ ಆಗಿ 7 ಗಂಟೆಗೆ. ವಾಟ್ಸಪ್ ಬ್ರಾಡ್ಕಾಸ್ಟ್ ಚಾನಲ್ ಲಿಂಕ್ನು ಕೂಡ ನಾನೊಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಲೈಕ್ ಜಾಯ್ನ್ ಆಗಿ ಆ ಒಂದು ಚಾನಲ್ಗೆ ನಿಮಗೆ ಅಪ್ಡೇಟ್ಗಳು ಬರ್ತಾ ಇರುತ್ತೆ ಬಿಗ್ ಬಾಸ್ದು. ಆ್ಯಂಡ್ ನಮ್ಮ ಲೈವ್ ಅಪ್ಡೇಟ್ಗಳು ತುಂಬ ಬರ್ತಾ ಇರುತ್ತೆ. ಸೊ ಇನ್ನಾರಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ. ಇವತ್ತು ಏನು ಮಾಡ್ತೀನಿ, ಸಿಗೋಣ ಮುಂದೆ ನೋಡೋದಿಲ್ಲ. ಅಲ್ಲಿ ತನಕ ಬಾಯ್.